ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಕುಲ್ ವ್ಲಾಗ್ಸ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ಒಂದು ವಿಶಿಷ್ಟವಾದ ಮತ್ತು ಅಪರೂಪವಾದ ಹಣ್ಣಿನ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಅದು ರಾಮಫಲ. ಜನಪದ ಕಥೆಗಳಲ್ಲಿ ಸೀತಾಮಾತೆ ಇಷ್ಟಪಟ್ಟಿದ್ದು ಸೀತಾಫಲ ಮತ್ತು ಶ್ರೀರಾಮಚಂದ್ರ ಇಷ್ಟಪಟ್ಟು ತಿಂದಿದ್ದು ಈ ರಾಮಫಲ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸಿಗುವಂಥ ಹಣ್ಣು. ಈ ರಾಮಫಲದಿಂದ ಏನೇನು ಉಪಯೋಗ ಅಂತ ನಾವು ನೋಡೋದಾದರೆ, ಇದರಲ್ಲಿ ಮಲೇರಿಯಾ ಮತ್ತು ಕ್ಯಾನ್ಸರ್ನ ಉಂಟು ಮಾಡುವಂತಹ ಕಣಗಳನ್ನ ತಡೆಗಟ್ಟುವಂಥ ಶಕ್ತಿ ಇದೆ. ಆಮೇಲೆ ಸಕ್ಕರೆ ಕಾಯಿಲೆಗಂತೂ ಈ ರಾಮಫಲ ರಾಮಬಾಣ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದರಲ್ಲಿ ಗ್ಲೂಕೋಸ್ನ ಕಮ್ಮಿ ಮಾಡುವಂತಹ ಗುಣ ಇದ್ದು ಯಾರು ಬೇಕಾದರೂ ನಿಶ್ಚಿಂತೆಯಾಗಿ ಇದನ್ನು ತಿನ್ಬೋದು. ಕೀಲು ನೋವಿಂದ ಕಷ್ಟಪಡ್ತಾ ಇರೋರಿಗೆ ಇದು ತುಂಬ ಉಪಯೋಗವಾಗುವಂಥ ಹಣ್ಣು. ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಿ ನಾವು ಆರಾಮಾಗಿರ್ಬೋದು. ಈ ರಾಮಫಲದಿಂದ ಎಷ್ಟೊಂದು ಉಪಯೋಗ ಇದೆ ಅಲ್ವಾ ಫ್ರೆಂಡ್ಸ್. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ.